ನನ್ನ ಇಷ್ಟು ಬೇಗ ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಈ ಬೆಕ್ಕು ಇಲಿ ಆಟ ಸರ್ ಅದು. ಪಾಪ ಈ ಹುಡುಗಿ ಇಲಿ ಇದ್ದಂಗೆ, ಈ ನಮ್ಮ ಕಂಡಕ್ಟರ್ KSRTC ಮೆಕ್ಯಾನಿಕ್ ಬೆಕ್ಕಿದ್ದಂಗೆ. ಬೆಕ್ಕು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾ ನೋಡ್ತಾ ಇದೀವಿ ಸರ್. ಬಿಗ್ ಬಾಸ್ ಈಗ ಅಗ್ನಿ ಪರೀಕ್ಷೆ. ಹೌದೌದು ನೋಡ್ತಾ ಇದೀವಿ. ಅಗ್ನಿ ಪರೀಕ್ಷೆ ನೋಡ್ತಾ ಇದೀರಾ? ನೋಡ್ತಾ ಇದೀವಿ ಸರ್. ಯಾರು ಚೆನ್ನಾಗಿ ಆಡ್ತೀರಿ, ಯಾರು ಚೆನ್ನಾಗಿ ಆಡ್ತೀರಿ ನಿಮ್ಮ ಪ್ರಕಾರ? ಅಯ್ಯೋ ಸರ್ ಹೆಂಗೆ ಅಂತ ಹೇಳೋದು ಸರ್, ಅಲ್ಲಿ ಜಡ್ಜ್ ಮಾಡಕ್ಕೆ ಕಷ್ಟ ಆಗ್ತೈತೆ. ಯಾಕೆಂದ್ರೆ ಕಾಮನ್ ಮ್ಯಾನ್ ಆಗಿರೋದ್ರಿಂದ. ಎಲ್ಲ ಜಡ್ಜಿದ್ದಾರೆ, ನಿಮ್ಗೆ ಹೆಂಗೆ? ಅಲ್ಲ ಈಗ ನಾವು ಕೂತ್ಕೊಂಡು ಅವ್ರು ಜಡ್ಜ್ ಮಾಡೋದೇನೋ, ನಾವು ಜಡ್ಜ್ ಮಾಡ್ಲೇಬೇಕು. ಮತ್ತೆ ಸಾಮಾನ್ಯ ಜನನೇ ಜಡ್ಜ್ ಮಾಡ್ಬೇಕು, ಇನ್ಯಾರು ಮಾಡ್ತಾರೆ? ಮತ್ತೆ ಅದೇ ಈಗ ನಿಮಗೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಇವಾಗ ಒಂದ್ 4-5 ಜನ ಸ್ಟಾರ್ ಕಂಟೆಂಡರ್ ಅಂತ ಮಾಡಿದ್ದಾರೆ. ಇನ್ನು ಅವ್ರ ಓಪನಿಂಗ್ ಅಲ್ಲೇ ಒಂದ್ ಪರ್ಫಾರ್ಮೆನ್ಸ್ಗೆಲ್ಲ ಏನು ಅಷ್ಟು ಗೊತ್ತಾಗೋದಿಲ್ಲ. ನೋಡ್ಬೇಕು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಒಳಗೋಗಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನ ನೋಡ್ಬೇಕು ಅದೆಲ್ಲ. ಈಗ ಕುಟುಂಬಕ್ಕೂ ಮತ್ತೆ ಈ ಗಂಗಕ್ಕ ಇವರೆಲ್ಲ ವಾಪಸ್ ಹೊಟ್ಟೋಗ್ಬಿಟ್ರು. ಇಲ್ಲ ಸರ್, ಅವರ ಅವಶ್ಯಕತೆ ಇಲ್ಲ ಸರ್. ವೇಸ್ಟ್ ಸರ್. ಯಾರು ಕುಟುಂಬಕ್ಕೂ ಏನ್ ಸರ್, ಏನಿದೆ ಸರ್ ಸಮಾಜಕ್ಕೆ ಅವನಿಂದ? ಅವನೇನು ಕಾಮನ್ ಮ್ಯಾನ್ ಅನ್ಕೋತೀರಾ? ರೀಲ್ಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾನೆ, ಅವನೇನ್ ಕಾಮನ್ ಮ್ಯಾನ್ ಆಗ್ತಾನೆ? ನಾನ್ ಸೆಲೆಬ್ರಿಟಿ ಅಂತ ಹೇಳ್ಕೊತಾನ ಅವನು, ಅದೇನ್ ಕಾಮನ್ ಮ್ಯಾನ್ ಆಗ್ತಾನೆ? ವೇಸ್ಟ್ ಅಲ್ವಾ? ಹೋಗಿದ್ ಒಳ್ಳೇದೇ ಆಯ್ತು ಅವನು. ಗಂಗಮ್ಮನು ಅಷ್ಟೇ. ಗಂಗಮ್ಮನ ಅವ್ರು ಅಲ್ಲಿ ಜಡ್ಜ ಕೇಳಿದ್ರು, ನಿಮ್ ಮಗಳು ನೋಡ್ತಾಳ ಈ ಶೋನ ಅಂತ. ಅವ್ರ ಮಗಳಿಗೆ ಆ ಅಮ್ಮ ಶೋ ತೋರ್ಸಲ್ಲ ಅಂದ್ರೆ ಆ ಅಮ್ಮನ ವಿಚಿತ್ರ ಯಾರು ನೋಡ್ಬೇಕು? ಯಾಕೆ ನೋಡ್ಬೇಕು? ವೇಸ್ಟ್. ಆ ಅಮ್ಮ ಹೋಗಿ ತೋರ್ಸ್ಲೇಬೇಕು. ತೋರ್ಸಿಲ್ಲ ಅಂದ್ರು ನೋಡ್ತಾಳೆ ಅಲ್ವಾ? ಅವಳ ಮಗಳೇ ಕೇಳ್ತಾಳೆ ಆ ಅಮ್ಮಂಗೆ, ಏನಮ್ಮ ಇಷ್ಟೊಂದೆಲ್ಲ ಕೆಟ್ಟದಾಗ ಮಾಡಿದ್ಯಾ ಅಂತ. ಮೆಸೇಜ್ ಏನೈತ್ರಿ ಆ ಅಮ್ಮ ಮಾಡೋದ್ರಿಂದ? ಸಮಾಜಕ್ಕೆ ಏನಾರ ಮೆಸೇಜ್ ಇದೆಯನ್ರಿ? ಹೇಳಿ ನೋಡೋಣ. ಇಲ್ಲ ತಾನೆ? ಎಂಟರ್ಟೈನ್ಮೆಂಟ್ ನೀವು ಅನ್ಕೊಂತೀರಾ ಎಂಟರ್ಟೈನ್ಮೆಂಟ್ ಅಂತ? ಯಾರಪ್ಪ ಈ ಹುಚ್ಚಿ ಅಂತಾರೆ? ನೀವ್ ಅನ್ಕೊಂತೀರಾ ನಾನೇ ನೋಡ್ತಿರ್ತೀವಿ ಈ ಅಮ್ಮಂಗೆ ಏನಾಗೈತೆ ಅಂತ ಅನ್ಕೊಂತೀನಿ ಅಲ್ವಾ? ಬಟ್ ಅವ್ರು ಏನಂತಂದ್ರೆ ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜ್ ಕಂಟೆಂಟ್ ಕಾಮಿಡಿ ಮುಖಾಂತರ ಕೊಡ್ಬೇಕು ಅಂತ ಮಾಡ್ತಾರೆ. ಕಾಮಿಡಿನೇ ಇಲ್ಲ ಸರ್ ಅಲ್ಲಿ. ಕಾಮಿಡಿನೇ ಇಲ್ಲ ಅಂತ ಸರ್. ಈಗ ಬಂದವ್ರಿಗೆ ಒಂದೊಂದ್ ತರ ಟೆಸ್ಟ್ಗಳು ಕೊಡ್ತಾ ಇದ್ರು. ಈಗ ಒಬ್ರು ಎಷ್ಟು 245 ಕಿಲೋಮೀಟರ್ ಸೈಕಲ್ ಹೊಡೆದು ಗಿನ್ನಿಸ್ ಇದು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ಅವ್ರದ್ದು ಈ ಸರ್ಟಿಫಿಕೇಟ್ ಅರ್ಧಾಕ್ಬಿಟ್ರು. ಅರ್ಧಾಕಿದ ತಕ್ಷಣ ಅರ್ಧಾಕ್ಬಿಟ್ರು. ಜನಗಳಿಗೆ ಅಷ್ಟೊಂದು ಇಷ್ಟ. ನಾನು ಅವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಬಿಗ್ ಬಾಸ್ ಇಂದ ಸರ್ಟಿಫಿಕೇಟ್ ಅರ್ಧ ಹಾಕುವಷ್ಟು ಏನು ಅವ್ರಿಗೇನು ಸಿಗಲ್ಲ ನನ್ ಪ್ರಕಾರ. ಅವೇನಾರ ಬಂದು ಗೆದ್ದು ಸೆಲೆಬ್ರಿಟಿ ಆಗಿ ಅವ್ರ ಸ್ಟಾರ್ ಇದ್ರೆ ಲಕ್ ಇದ್ರೆ ಸ್ಟಾರ್ ಆಗ್ಬೋದು ಅಷ್ಟೇ. ಅದ್ ಬಿಟ್ರೆ ಅವ್ರ ಸರ್ಟಿಫಿಕೇಟ್ ಅರ್ಧ ಹಾಕಿ ಎಲ್ಲಾನು ನಾಶ ಮಾಡ್ಕೊಂಡ್ರೆ ಬಿಗ್ ಬಾಸ್ ನಂಬ್ಕೊಂಡು ಏನು ಇಲ್ಲ. ಬರಬೇಕು, ಎಂಟರ್ಟೈನ್ಮೆಂಟ್ ಏನಿದ್ರೆ ಮಾಡ್ಬೇಕು, ಸೆಲೆಕ್ಟ್ ಆದ್ರೆ ಮಾಡ್ಬೇಕು. ಅದಕ್ಕೆ ಬಂದ್ಬಿಟ್ಟು ನಮ್ ಲೈಫ್ ಅಲ್ಲಿ ಅಚೀವ್ ಮಾಡಿರೋದನ್ನೇ ಡೆಸ್ಟ್ರಾಯ್ ಮಾಡೋವಂತ ಪರಿಸ್ಥಿತಿಗೆ ಹೋಗ್ಬಾರ್ದು. ಅವ್ರಿಗೂ ಅಷ್ಟೇ, ಎಲ್ಲಾರ್ಗು ಅಷ್ಟೇ ಹೇಳೋದು ನಾನು. ನೀವು ನೋಡ್ರೆ ಇದೆಲ್ಲ ವೇಸ್ಟ್ ಅಂತೀರಿ, ಆದ್ರೆ ಅವ್ರು ಅಂತ ಒಂದು ದೊಡ್ಡ ಜೀವನದ ಸಾಧನೆ ಎಲ್ಲರೂ ಸಿಗಲ್ಲ ಅಂತದ್ನೇ ಡೆಸ್ಟ್ರಾಯ್ ಮಾಡ್ತಿದ್ದಾರೆ, ಅರ್ಧಾಕ್ತಿದ್ದಾರೆ. ಆಮೇಲೆ ಇಬ್ರು ಮೊಬೈಲ್ ಹೊಡೆದಾಗ ರೆಡಿ ಹೇಳಿದ ತಕ್ಷಣ ಹೊಡೆದಾಕ್ಬಿಟ್ರು. ಅದಕ್ಕೆ ನಾನು ಹೇಳ್ತಾ ಇರೋದು, ಅತ್ಯಮೂಲ್ಯ ನಿಮ್ದ್ರೆಲ್ಲ ಮೊಬೈಲ್ ಅಲ್ಲಿ ಏನೇನೋ ಇಟ್ಟಿರ್ತೀರಾ, ಮೆಮೊರೀಸ್ ಇಟ್ಟಿರ್ತೀರಾ. ನಿಮ್ ಗಿನ್ನಿಸ್ ರೆಕಾರ್ಡ್ ಮತ್ತೆ ನೀವು ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಅದನ್ನ ಬಿಗ್ ಬಾಸ್ಗೋಸ್ಕರ ಅರ್ಧ ಹಾಕೋದು ಸರಿ ಅಲ್ಲ, ಅದ್ ಮಾಡ್ಬಾರ್ದು. ಸಿಕ್ತ ಅವಕಾಶ ಹೋಗಿ ಪ್ರಯತ್ನ ಮಾಡಿ ಅಷ್ಟೇ. ಈಗ ಅವ್ರ ವ್ಯಕ್ತಿತ್ವವನ್ನು ಶೋಧನೆ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ಇಷ್ಟ ಇದೆಯೋ ನಿಮ್ ಜೀವನದಲ್ಲಿ ಮುಖ್ಯವಾದದ್ದೇ ಕಳ್ಕೊಳ್ಳಿ ಅಂತ ಅವ್ರು ಹೇಳ್ತಿರೋದು. ಹಂಗ್ ಕಳ್ಕೊಂಡಾಗ್ಲೇ ನಿಮ್ ವ್ಯಕ್ತಿತ್ವ ನಮ್ಮ ಟೀಮ್ಗೆ ನಮ್ಮ ಕಾಟಕ್ಕೆ ಗೊತ್ತಾಗುತ್ತೆ ಅಂತ ಅವ್ರು ಕೊಡ್ತಿದ್ದಾರೆ. ಅವ್ರು ಆಡ್ತಿದ್ದಾರೆ, ಇವ್ರು ಆಡಿಸ್ತಿದ್ದಾರೆ. ನೀವು ಸರಿ ಇಲ್ಲ ಅಂತಿದ್ದಲ್ಲ. ನಮ್ ಪ್ರಕಾರ ನಾವ್ ಹೇಳೋದು ಒಂದ್ ಬುದ್ಧಿ ಮಾತು ಅಂತ ಅನ್ಕೊಳ್ಳಿ. ಈಗ ನೀವ್ ಅದರಿಂದ ಗೆದ್ರಿ, ಅದರಿಂದ ಸಾಧನೆ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಲ್ಲದೂ ಸಿಕ್ತು ಬಿಗ್ ಬಾಸ್ ಇಂದ ಅಂತ ಅನ್ಕೋತೀರಿ. ಅದರಿಂದ ಎಲ್ಲ ಹೋದ್ಮೇಲೆ ಏನ್ ಅನ್ಕೋತೀರಿ? ಹಿಂದೆ ಏನಂತೀರಿ ಗೊತ್ತಾ? ಅದ್ ಯಾವ್ದೋ ನಂಬ್ಕೊಂಡು ಹೋದೆ ನನ್ನ ಜೀವನ ಸಾಧನೆ ಹಾಳು ಮಾಡ್ಕೊಬಿಟ್ಟೆ ಅಂತ ಅನ್ಕೊಳಲ್ವಾ? ಬಂದೇ ಬರುತ್ತೆ, ಗಿಲ್ ಕಡತ್ತೆ. ಅದಕ್ಕೋಸ್ಕರ ಹೇಳೋದು. ಹೌದಲ್ವಾ? ಹೇಳಿ. ಇವಾಗ ಈಗ ಒಂದ್ 1 ಲಕ್ಷ ರೂಪಾಯಿ ಫೋನ್ ಅಂತ ಇಟ್ಕೊಳ್ಳಿ, 1 ಲಕ್ಷ ಸಂಪಾದನೆ ಮಾಡಕ್ ಎಷ್ಟು ಕಷ್ಟ ಪಡ್ತೀವ್ರಿ ಅಲ್ವನ್ರಿ? ನಾವು ಸಾಮಾನ್ಯ ಜನ ನಮ್ಮಂತವ್ರು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಕ್ಕೆ 3 ತಿಂಗಳು 4 ತಿಂಗಳು ದುಡಿಬೇಕು. ಯಾರೋ ದುಡ್ಡಿರೋರು ಅವ್ರು ನನ್ಗೆ ಏನಿದ್ರೆ ಅವಶ್ಯಕತೆ ಇಲ್ಲ ಅನ್ನೋರು, ದುಡ್ಡು ಜಾಸ್ತಿ ಇದೆ ನನ್ಗೇನ್ ಬಿಡಿ ಹೋದ್ರೆ ಇನ್ನೊಂದು ತಗೋತೀನಿ ಅನ್ನೋರು ಹೊಡೆದಾಕಿರ್ತಾರೆ ಅಷ್ಟೇ. ಬಟ್ ನೀವು ನಂದು ಹೇಳ್ತೀರಿ ಸಾಮಾನ್ಯ ಜನ ಅಂತಂದಾಗ, ಈಗ ನಂಜನಗೂಡಿಂದ ಒಂದು ಕಾಲೇಜು ಓದ್ತಾ ಇರುವಂತ ಡಿಗ್ರಿ ಓದ್ತಾ ಇರೋ ಹುಡುಗಿ ಕುಮಾರಿ ಅಂತ ಹೇಳಿ, ತುಂಬಾ ಸಾಮಾನ್ಯದಲ್ಲಿ ಸಾಮಾನ್ಯವಾದಂತ ಹೆಸರು. ಡಿಗ್ರಿ ಓದ್ತಾ ಇರೋ ಹುಡುಗಿ ಆಕೆಯ ಜೀವನದ ನಿಜ ಸತ್ಯವನ್ನೇ ಹೇಳ್ಕೊತಾ ಇದ್ದಾಳೆ. ಅವ್ರ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ, ತಂದೆ ಬಿಟ್ಟು ಹೋಗಿದಾರಂತೆ. ಇವಳು ಪಾರ್ಟ್ ಟೈಮ್ ದುಡ್ಕೊಂಡು ಅಂದ್ರೆ ಮಧ್ಯಾಹ್ನ ಗಂಟೆ ಕಾಲೇಜ್ಗೆ ಹೋಗಿ ಆಮೇಲೆ
ಕಾಲೇ ಒಂದು 100-200 ದುಡ್ಕೊಂಡು ಬದುಕು ಕಟ್ಕೋತಾ ಇದ್ದಾಳೆ ಅಂತ ಆ ತರಕ್ಕೆಲ್ಲ ಅವಕಾಶ ಕೊಟ್ಟವ್ರಲ್ಲ ಸರ್ ಮತ್ತೆ ಅವರು? ಅಂತವ್ರಿಗೆ ಕೊಡ್ಬೇಕು ಅವಕಾಶ. ಅದು ಕೊಟ್ಟಿರೋದನ್ನ ಸರಿ ಅಂತ ಹೇಳ್ತೀನಿ ಬೇಕಾದ್ರೆ ನಾನು. ಬರೀ ಅಂತವ್ರಿಗೆ ಕೊಟ್ಬಿಟ್ರೆ ಬರೀ ಅಂತವ್ರಿಗೆ ಕೊಟ್ಟಿಲ್ಲ ಸರ್. ಆ ಪರಿಸ್ಥಿತಿಲಿರೋರಿಗೆ ಅಂತವ್ರು ಆ ಹುಡುಗಿಗೆ ಒಬ್ರಿಗೆ ಕೊಟ್ಟಿರೋದು, ಇನ್ಯಾರಿಗೆ ಕೊಟ್ಟಿದ್ದಾರೆ? ಯಾರಿಗೂ ಕೊಟ್ಟಿಲ್ಲ. ಆ ಹುಡುಗಿ ಕೊಟ್ಟಿರೋದು ಆ ಹುಡುಗಿ ಬರ್ಲಿ, ಚೆನ್ನಾಗಿ ಆಡ್ಲಿ, ಪಾಪ ಆ ಹುಡುಗಿ ಪರಿಸ್ಥಿತಿ ಸುಧಾರಿಸ್ಲಿ ಅಂತ ಕೇಳ್ಕೊಂತೀನಿ ಬೇಕಾದ್ರೆ. ಅಂದ್ರೆ ನೀವು ಆ ತರದವ್ರಿಗೆ ಕಷ್ಟದಲ್ಲಿರೋರಿಗೆ ಕೊಡ್ಲಿ, ಕಷ್ಟದಲ್ಲಿರೋರ್ಗೂ ಟ್ಯಾಲೆಂಟ್ ಇರೋರಿಗೆ ಕೊಡ್ಲಿ, ಅವರು ಟ್ಯಾಲೆಂಟ್ ಪ್ರೂವ್ ಮಾಡ್ಲಿ. ಕಷ್ಟದಲ್ಲಿರೋರಲ್ಲಿ ಟ್ಯಾಲೆಂಟ್ ಇರೋರು ಕೊಡ್ಲಿ. ಕಷ್ಟದಲ್ಲಿರೋರ್ಗು ಆ ಹುಡುಗಿ ಟ್ಯಾಲೆಂಟ್ ಇದೆ ಅಂತ ಇವಾಗ ಸ್ಟಾರ್ ಕಂಟೆಂಡರ್ ಮಾಡಿದಾರಲ್ವಾ, ಅವ್ರ ಟ್ಯಾಲೆಂಟ್ ನ ಗುರುತಿಸ್ಲಿ. ಸ್ಟಾರ್ ಕಂಟೆಂಟ್ ಅಂತೀರಿ, ಆ ಹುಡುಗಿನ ಆಲ್ರೆಡಿ ತೆಗೆದಾಕ್ಬಿಟ್ರಲ್ಲ 5 ಜನ. ಇಲ್ಲ, ಇನ್ನು ಏನೋ ಟ್ವಿಸ್ಟ್ ಇಟ್ಟಿರ್ತಾರೆ ಸರ್ ಅದ್ರಲ್ಲಿ. ಬೇಜಾರಾಯ್ತಾ ಹುಡುಗಿ? ಹೌದೌದು, ಪಾಪ ಆ ಹುಡುಗಿನ ಅಲ್ಲಿಂದ ಎಬ್ಬಿಸಿದ್ ಬೇಜಾರಾಯ್ತು, ಕೂರ್ಸ್ಬೇಕಾಯ್ತಲ್ಲೇ. ಅಲ್ಲ, ಅವ್ರು ಬಲು ನೋಡಿಯೋದ್ರಲ್ಲಿ ಈಗ ಅವರು ಮೆಕ್ಯಾನಿಕ್ ಮತ್ತೆ ಈ ಸ್ಟೂಡೆಂಟ್ ಕೊಟ್ರಲ್ಲ, ಅದು ಸರಿ ಅನ್ನಿಸ್ತಾ ನಿಮ್ಗೆ? ಅದೇ ಈ ಬೆಕ್ಕು ಇಲಿ ಆಟ ಸರ್ ಅದು. ಅಂದ್ರೆ ಪಾಪ ಈ ಹುಡುಗಿ ಇಲಿ ಇದ್ದಂಗೆ, ಈ ನಮ್ಮ ಕಂಡಕ್ಟರ್ KSRTC ಮೆಕ್ಯಾನಿಕ್ ಬೆಕ್ಕಿದಂಗೆ. ಬೆಕ್ಕಿಗೆ ಇಲಿ ಸಿಕ್ಕಿದ್ರೆ ಏನ್ ಮಾಡತ್ತೆ ಹೇಳಿ? ಹೌದಲ್ವಾ? ಅವ್ರು ಫಿಸಿಕಲಿ ಸ್ಟ್ರಾಂಗ್ ಇದಾರೆ ಮೆಕ್ಯಾನಿಕ್, ಇವರು ಸ್ವಲ್ಪ ವೀಕ್ ಇದಾರೆ. ಅವ್ರಿಗೆ ತಕ್ಕನಾದಂತದ್ನ ಕೊಡ್ಬೇಕಾಗಿತ್ತು. ಏನೋ ಕೊಟ್ಟಿದ್ರೆ, ಏನೋ ಟ್ವಿಸ್ಟ್ ಇಟ್ಟಿರ್ತಾರೆ. ಹುಡುಗಿ ಇರುತ್ತೆ, ಒಟ್ಟಿಗೆ ಹೋಗುತ್ತೆ ಅಂತ ಅನ್ಕೊಂಡಿದೀನಿ. ಭರವಸೆ ಇದೆ ಕುಮಾರಿ ಕೊನೆವರೆಗೂ ನೋಡ್ಬೇಕು ಅನ್ನೋ. ಹೌದು ಹೌದು, ಪಾಪ ಒಳ್ಳೆ ಹುಡುಗಿ. ಆ ಹುಡುಗಿ ತುಂಬಾ ಕಷ್ಟ ಇದೆ. ಹಳ್ಳಿಯಿಂದ ಬಂದವರು ಕಷ್ಟ ಹೌದು, ರಿಯಲ್ ಕಾಮನ್ ಮ್ಯಾನ್ ಅಂತವ್ರಿಗೆ ಅವಕಾಶ ಸಿಗುತ್ತೆ. ರಿಯಲ್ ಕಾಮನ್ ಮ್ಯಾನ್ ಅಂತವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಹೌದು. ಮತ್ತೆ ಬೇರೆ ಬೇರೆ ಯಾರು ಆಟ ಚೆನ್ನಾಗಿ ಆಗ್ತಿದೆ, ಯಾರು ಬರ್ಬೇಕು ಸರ್? ಈಗ 3 ಜನ ಕೊಡ್ತೀವಿ ಅಂತಿದ್ದಾರೆ. ಫೋನ್ ಅದೇ ಅಂತವ್ರಿಗೆ ಕೊಡ್ಬೇಕು ಅಂತ ಕುಮಾರಿ. ಅದೇ ಕುಮಾರಿಗೆ ಇವಾಗ ಅವಕಾಶ ಕೊಡ್ಬೇಕು ಸರ್. ಯಾಕೆಂದ್ರೆ ತುಂಬಾ ಪೂರ್ವ ಫ್ಯಾಮಿಲಿಯಿಂದ ಬಂದಿರೋದು, ಪಾಪ ಅಪ್ಪ ಇಲ್ಲ, ಬಿಟ್ಟೋಗಿದ್ದಾರೆ. ಜೊತೆಗೆ ಈ ಹುಡುಗಿನೇ ಪಾರ್ಟ್ ಟೈಮ್ ಕೆಲಸ ಮಾಡಿ ಡಿಗ್ರಿ ಮಾಡ್ಕೊಂಡು ಅಮ್ಮನ್ ಸಾಕ್ತೈತೆ. ಇರಕ್ ಮನೆ ಇಲ್ಲ ಅಂತಾನು ಕೂಡ ಹೇಳಿದೆ. ಆ ಹುಡುಗಿ ಬರ್ಬೇಕು, ಆ ಹುಡುಗಿ ಹತ್ರ ಟ್ಯಾಲೆಂಟ್ ಇದೆ. ಇರೋ ಟ್ಯಾಲೆಂಟ್ ನ ಬಿಗ್ ಬಾಸ್ ಕೂಡ ಯೂಸ್ ಮಾಡ್ಕೋಬೇಕು. ಸರ್, 1 ವರ್ಷದಿಂದ ಅವ್ರ ತಾಯಿ ಕೆಲಸನ ಬಿಡಿಸಿದಾರಂತೆ. ಯಾಕೆಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ. ಹೌದೌದು. ಹಾರ್ಟ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ತಿಂಗಳಿಗೆ 10,000 5,000 ಮಾತ್ರೆಗೆ ಆಗುತ್ತೆ. ಹೌದೌದು. ಆದ್ರೆ ಆ ಹುಡುಗಿ ಅದರಲ್ಲಿ ಊಟಕ್ಕೆ, ಬಟ್ಟೆಗೆ, ಮತ್ತೆ ಕಾಲೇಜ್ ಖರ್ಚು ವೆಚ್ಚಕ್ಕೆ, ಮತ್ತೆ ಮಾತ್ರೆಗೆ ಹೆಂಗೆ ಹೊಂದಿಸೋದೇ ಗೊತ್ತಿಲ್ಲ ನಿಜವಾಗಿ. ಅದಕ್ಕೇನೆ ಎಲ್ಲಾನು ಆ ಹುಡುಗಿನೇ ಹೊಂದ್ಬೇಕಾಗಿರೋದ್ರಿಂದ ಆ ಹುಡುಗಿಗೆ ಒಂದು ಅವಕಾಶ ಕೊಡ್ಬೇಕು. ಆ ಹುಡುಗಿಗೆ ಅವಕಾಶ ಸಿಕ್ಕೋದ್ರಿಂದ ಪಾಪ ಆ ಹುಡುಗಿ ಜೀವನಕ್ಕೂ ಹೆಲ್ಪ್ ಆಗುತ್ತೆ. ಆ ಹುಡುಗಿಗೆ ಒಂದಷ್ಟು ಏನೋ ಒಂದ್ ನೆಲೆ ಆಗೋವರೆಗೂನಾದ್ರೂ ಆ ಹುಡುಗಿ ಒಳಗಿರ್ಬೇಕು ಅಂತ ನನ್ನ ಅನಿಸಿಕೆ. ಆ ಹುಡುಗಿಗೆ ಅವಕಾಶ ಸಿಕ್ಬೇಕು, ಆ ಹುಡುಗಿ ಬಿಗ್ ಬಾಸ್ ಅಲ್ಲಿ ಇರ್ಬೇಕು ಒಂದಷ್ಟು ದಿವಸ ಅಂತ ಹೇಳಿ. ಈಗ ನೀವ್ ಹೇಳ್ದಂಗೆ ಅದಿರುವಂತ 4 ಜನ ಗೆಸ್ಟ್ ಗಳಲ್ಲೂ ಕೂಡ ಒಂದು ಹೃದಯವಂತಿಕೆ ಇರುತ್ತೆ ಅನ್ನೋದಕ್ಕೆ, ಆಕೆ ಬಂದಾಗ ಎಲ್ಲರೂ ಕೂಡ ಆಕೆಯ ಗೇಮ್ ಗಿಂತ ಹೆಚ್ಚಾಗಿ ಆಕೆಯ ಜೀವನವನ್ನ ನೆನೆಸ್ಕೊಂಡು ಎಲ್ಲರೂ ಕೂಡ ಸ್ತಬ್ಧ ಆಗ್ಬಿಡ್ತಾರೆ. ಹೌದೌದು. ಎಲ್ಲರಲ್ಲೂ ಕೂಡ ಒಂದು ಹೃದಯ, ಒಂದು ಮನುಷ್ಯತ್ವ ಇರುತ್ತೆ ಅನ್ಸುತ್ತೆ. ಅದೇ ಒಂದು ಇದಿಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಆ ಒಂದು ಹೃದಯವಂತಿಕೆನೆ ಮುಂದುವರ್ಸ್ಕೊಂಡು ಆ ಹುಡುಗಿನ ಒಳಗಿಟ್ಕೋಬೇಕು. ಒಳಗಿಟ್ಕೊಂಡು ಸ್ವಲ್ಪ ದಿವಸ ಆ ಹುಡುಗಿಗೆ ಏನಾದ್ರೂ ಒಂದಷ್ಟು ಅರ್ನಿಂಗ್ಸ್ ಆಗೋವರೆಗೂ ಇರಬೇಕು. ಆ ಹುಡುಗಿಗೆ ಒಂದು ಜೀವನ ಕಟ್ಕೊಳಕ್ಕೆ ಒಂದು ದಾರಿ ಆಗ್ಬೇಕು. ಆ ಹುಡುಗಿ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪ್ರೂವ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಏನಾದ್ರು ಒಂದು ಅರ್ನಿಂಗ್ಸ್ ಆ ಹುಡುಗಿಗೆ ಹೋಗ್ಬೇಕು. ಹೌದು, ಖಂಡಿತ. ಯಾಕಂದ್ರೆ ಸುಮ್ನೆ ಕರ್ಸಿ ಸುಮ್ನೆ ಹೋಗೋದು ಬೇಡ. ನೋ. ಓಕೆ ಸರ್, ನಿಮ್ಮ ಇದನ್ನ ಖಂಡಿತವಾಗಿ, ಯಾಕಂದ್ರೆ ಅಲ್ಲಿ ಇರೋರೆಲ್ಲರೂ ಕೂಡ ಹೃದಯವಂತರ ಇರ್ತಾರೆ. ಸುದೀಪ್ ಸರ್ ಬಂದ್ಮೇಲೆ ಅವರು ಕೂಡ ವೈಯಕ್ತಿಕವಾಗಿ ಮಾಡ್ತಾರೆ. ಅದ ಎಲೆಮರೆಕಾಯಿ ಇದ್ದಂಗೆ ಅವ್ರು ತುಂಬಾ ಮಾಡಿದ್ದಾರೆ. ಅದೆಲ್ಲ ಹೇಳ್ಕೊಂಡಿಲ್ಲ, ಆದ್ರೂ ಆಗ್ಬೋದು, ಮಾಡ್ಬೋದು. ನೀವು ಮಾತಾಡ್ತಿದ್ ಬೇರೆ, ಸುದೀಪ್ ಸರ್ ಸುದ್ದಿ ಬಂದ ತಕ್ಷಣನೇ ಎಲೆಮರೆಕಾಯಿ ತರ ಮಾಡಿದ್ದಾರೆ ಅಂತ. ಹೌದು, ಸುದೀಪ್ ಸರ್ ನಿಜವಾಗ್ಲೂ ಕೂಡ ಅಂತವ್ರಿಗೆ ಮಾಡ್ತಾರೆ, ಖಂಡಿತ ಏನೇನಲ್ಲ ಗೊತ್ತಿದ್ದಂಗೆ ಎಷ್ಟೋ ಮಾಡಿರ್ತಾರೆ. ಆಮೇಲೆ ಸರ್, ಇದು ಇನ್ನೊಂದು ಹುಡುಗಿ ಅಮೆರಿಕದಿಂದ ಬಂದಿತ್ತು. ಅಮೆರಿಕದಿಂದ ಬಂದು ಬ್ಯಾಗು ಅವ್ರಪ್ಪ ಕೊಡ್ಸಿದ್ ಬ್ಯಾಗ್ SLC, ಅದನ್ನ ಕಟ್ ಮಾಡೋಕ್ಕೂ ರೆಡಿ ಆಗ್ಬಿಟ್ಟಿದ್ರು. ಏನು ಅಂತ ಬಿಗ್ ಬಾಸ್ ಅಂದ್ರೆ ಜನಗಳಿಗೆ ಏನು ಅಷ್ಟೊಂದು ಅದು ನನಗೂ ಒಂದು ಅರ್ಥ ಆಗ್ತಿಲ್ಲ. ನಾವು ನೋಡ್ತೀವಿ ಬಿಗ್ ಬಾಸ್, ಒಂದಿನ ತಪ್ಪದೆ ಬಡ್ದು ನೋಡ್ತೀವಿ, ಎಂಟರ್ಟೈನ್ಮೆಂಟ್ ತಗೋತೀವಿ, ಎಲ್ಲ ಮಾಡ್ತೀವಿ. ನಮ್ಗೂ ನೋಡ್ತಾ ಒಬ್ರು ಫೇವರೆಟ್ ಕಂಟೆಂಟ್ ಉಟ್ಕೊಂತಾರೆ. ಅಂತದ್ರಲ್ಲಿ ಅವ್ರಿಗೂ ಅದೇ ತರ ಬಿಗ್ ಬಾಸ್ ಅನ್ನೋದು ಒಂದು ಹುಚ್ಚಿರ್ಬೇಕು. ನನ್ ಏನೋ ಒಂದ್ ಮಾಡ್ಬೇಕು, ಬಿಗ್ ಬಾಸ್ ಅಲ್ಲೋಗಿ ನಾನು ತೋರ್ಸ್ಕೋಬೇಕು ಅನ್ನೋ ಒಂದು ಚಾಲೆಂಜ್ ಇರ್ಬೇಕು. ಹಂಗಾಗಿ ಆ ಹುಡುಗಿ ಏನ್ ಮಾಡಕ್ಕೂ ರೆಡಿ ನಾನು ಅನ್ನೋದೊಂದು ಇದಿದೆ. ಬಟ್ ಆ ಹುಡುಗಿಗೆ ಏನು ಅವಶ್ಯಕತೆ ಇಲ್ಲ. ಅಮೆರಿಕದಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ ಅಂತ
ದುಡ್ಡು ಕಾಸಿನ ವಿಚಾರದಲ್ಲಿ ಅವ್ರಿಗೇನು ಕೊರತೆ ಇಲ್ಲ. ನಾನೇನಾದ್ರೂ ತೋರ್ಸ್ಕೋಬೇಕು ಅಂತ ಬಂದಿದೆ, ಏನೋ ಆ ಹುಡುಗಿ ಒಂದು ಇಷ್ಟ ಅನ್ಸುತ್ತೆ. ಎಷ್ಟೋ ಕ್ಷೇತ್ರಗಳಲ್ಲಿ ಆದ್ರೆ ಎಲ್ಲರೂ ಈ ಬಿಗ್ ಬಾಸ್ ಅಂದ್ಬಿಟ್ಟು ಅದನ್ನ ಮೇಲೆ ತೋರಿಸ್ತಾ ಇದ್ದಾರೆ. ಅಷ್ಟು ಕ್ರೇಜ್ ಕ್ರಿಯೇಟ್ ಆಗ್ಬಿಟ್ಟಿದೆ ಸರ್ ಬಿಗ್ ಬಾಸ್ಗೆ. ನಾವೇನೆ ಇವಾಗ ನಾನು ಫಸ್ಟ್ ಟೆಲಿಕಾಸ್ಟ್ ಆಗುತ್ತಾ ನೋಡಲ್ಲ, ನಾನು ಸೆಕೆಂಡ್ ಟೆಲಿಕಾಸ್ಟ್ ಆಗುತ್ತೆ ಅದು ಮುಗಿದ್ಮೇಲೆ ಮತ್ತೆ ಅದನ್ನ ನೋಡೋದು. ರಾತ್ರಿ 12 ಗಂಟೆವರೆಗೂ ನೋಡ್ತೀನಿ ನಾನು. ನಾನು ಇಲ್ಲಿ ಮುಗಿಸ್ಕೊಂಡು ಹೋಗಿನೇ ನೋಡ್ಬೇಕಲ್ಲ ನನಗೆ. ಅದಂಗೆ ಅದ್ ಮುಗಿದ್ಮೇಲೆ ನೋಡ್ಕೊಂಡೇನೆ ಒಂಚೂರು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಆಮೇಲೆ ಮಲ್ಕೋತೀವಿ. ಹಂಗೆ ಇದ್ರೂ ಕೂಡ ನೀವು ಅದು ನೋಡೇ ನೋಡ್ತೀವಿ. ಅದ್ ಕ್ರೇಜ್ ಅದು ಕ್ರಿಯೇಟ್ ಆಗ್ಬಿಟ್ಟಿದೆ, ಟ್ರೆಂಡ್ ಆಗ್ಬಿಟ್ಟಿದೆ. ಅದ್ ನೋಡಿ ಅದ್ ಏನ್ ಬಿಗ್ ಬಾಸ್ ಅದು ಒಳ್ಳೇದ್ ಕೊಡ್ತಾ ಇದೆಯೋ ಕೆಟ್ಟದ್ ಕೊಡ್ತಾ ಇದೆಯೋ ಅದು ಸೆಕೆಂಡ್ರಿ. ಮನ್ಸಿಂಗ್ ನೋಡಾಗ ಒಬ್ಬ ವ್ಯೂವರ್ಗೆ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ. ಬೆಳಿಗ್ಗೆಯಿಂದ ಓಡಾಡ್ಕೊಂಡು ಹೌದೌದು, 100 ಟೆನ್ಷನ್ ಮೇಲೆ ಹೋಗಿರ್ತಾರೆ, ನೋಡ್ತಾರೆ. ಅದೇ ಹೇಳಿದ್ನಲ್ಲ, ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಸಂದೇಶ ಬಿಗ್ ಬಾಸ್ ಅಂತೂ ಖಂಡಿತ ನೋಡ್ತಾರೆ ಜನ, ಖಂಡಿತ ನೋಡ್ತಾರೆ. ಅದೇ ಈಗ ಬರೀ 3 ಜನ ಮಾತ್ರ ತಗೋತಾ ಇದೀವಿ ಬಿಗ್ ಬಾಸ್ ಫೈನಲ್ ಗೆ ಅಂತಿದ್ದಾರೆ. ಸಾಮಾನ್ಯ ಜನಕ್ಕೆ ಅವಕಾಶ ಕೊಟ್ಟಿರೋದ್ರಲ್ಲಿ ಅದು ಎಷ್ಟು ಜನ ತಗೋಬೇಕಂತ ನಿಮ್ಗೆ ಅನ್ಸುತ್ತೆ? 3 ಜನ ಅಲ್ಲ ಸರ್, ಕಾಮನ್ ಮ್ಯಾನ್ ತಗೋತೀವಿ ಅಂದ್ರೆ ಈಗ 3 ಜನ ತಗೋತೀವಿ ಅಂತಂದ್ರೆ ಇವರು ಬಿಗ್ ಬಾಸ್ ವ್ಯೂವರ್ಸ್ ನ ಕಣ್ಣೋರ್ಸೋ ಕೆಲಸ ಮಾಡ್ತಾ ಇದಾರೆ ಅಂತ ನಮಗೆ ಅನ್ಸುತ್ತೆ. ಹೆಂಗೆ ಅಂತಂದ್ರೆ ಕೆಲವ್ರು ಕೇಳ್ತಾರೆ, ತಾಕತ್ತಿದ್ರೆ ಇವ್ರು ಕಾಮನ್ ಮ್ಯಾನ್ ನ ಒಳಗ್ ಸೇರಿಸಿ ಬಿಗ್ ಬಾಸ್ ನ ಶೋ ಮಾಡ್ಲಿ ಅಂತ ಕೇಳ್ತಾರೆ ಹಿಂದೆ ಮಾತಾಡೋರ್ಗೆ. ಹೌದಲ್ಲ, ಈಗ ಅವರು ಕಾಮನ್ ಮ್ಯಾನ್ ತಗೊಳ್ಳೋದೇ ಆದ್ರೆ ಅಟ್ಲೀಸ್ಟ್ 50-50 ಬೇಡ, 50 ಬೇಡ, ಒಂದು 20% ಆದ್ರೂ ತಗೋಬೇಕು ಬಿಗ್ ಬಾಸ್ಗೆ. ಇಲ್ಲ ಅಂತಂದ್ರೆ 3 ಜನ ತಗೋತೀವಿ, 2 ಜನ ತಗೋತೀವಿ ಅಂದ್ರೆ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿ ಅದ್ರಲ್ಲಿ 60 ಜನ ತಗೊಂಡು 60 ಜನದಲ್ಲಿ ಫಿಲ್ಟರ್ ಮಾಡಿ 60 ಜನದಲ್ಲಿ ಮತ್ತೆ 10 ಜನ 20 ಜನ ಸೆಲೆಕ್ಟ್ ಮಾಡಿ ಅದ್ರಲ್ಲಿ 3 ಜನ ತಗೋತೀವಿ ಅಂದ್ರೆ ಇದು ಕಣ್ಣೋರ್ಸೋ ತಂತ್ರ ಅಂತ ಹೇಳ್ತೀನಿ ನಾನು. ಆ ಹೋದಂತ 3 ಜನನು ಹೆಚ್ಚು ದಿನ ಬಿಗ್ ಬಾಸ್ ಅಲ್ಲಿ ಇರಲ್ಲ, ಕಾಮನ್ ಮ್ಯಾನ್. ಇದಂತೂ ಗ್ಯಾರಂಟಿ ಬೇಕಾದ್ರೆ ನೋಡಿ. ಖಂಡಿತ ನಾವೇ ಮಾತಾಡ್ತೀವಿ. ಇವ್ರು ಎಲ್ಲ ಬರೀ ಸೆಲೆಬ್ರಿಟಿನೇ ತಗೋತಾರಲ್ಲ, ಸಾಮಾನ್ಯ ಜನನ ತಗೊಂಡ್ ಮಾಡ್ಲಿ ಅಂತ ನಾವೇ ಮಾತಾಡಿದೀವಿ, ಜನನು ಮಾತಾಡ್ತಾರೆ. ಅಂತವ್ರ ಬಾಯಿ ಮುಚ್ಚಕ್ಕೆ ಇದೊಂದು ತಂತ್ರ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅಂತ ಅನ್ಕೊ. ಈಗ ಒಬ್ರು ಡಾಕ್ಟರ್ ಬಂದಿದ್ದಾರೆ ಈ ಸರಿ ಸ್ಪೆಷಲ್ ಆಗಿ, ಅದೊಬ್ಬ ಹೆಣ್ಮಕ್ಳು. ಡಾಕ್ಟರ್ ಬಂದಿರೋದು ಏನ್ ಅನಿಸ್ತದೆ? ಡಾಕ್ಟರ್ ಕೆಲಸ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತಪ್ಪ. ಡಾಕ್ಟರ್ಗೆಲ್ಲ ಬಿಗ್ ಬಾಸ್ ಬೇಕಾಗಿಲ್ಲ. ಅವ್ರು ಮನುಷ್ಯರು ಇರ್ಲಿ, ಮನುಷ್ಯರಿರ್ಲಿ, ಡಾಕ್ಟರ್ಗೆ ಬೇಕಾದಷ್ಟು ಕೆಲಸ ಇದೆ. ಡಾಕ್ಟರ್ಗೆ ಬೆಳಗಿಂದ ರಾತ್ರಿವರೆಗೂ ಕೆಲಸ ಇದೆ, ಅದನ್ನ ಮಾಡಕ್ಕೆ ಟೈಮ್ ಇಲ್ಲ. ಬಿಗ್ ಬಾಸ್ಗೆ ಬೇಕಾ ಅವಶ್ಯಕತೆ ಇಲ್ಲ. MS ಮಾಡಕ್ ಬಿಗ್ ಬಾಸ್ಗೆ ಬರ್ಬೇಕಾ? ಬಿಗ್ ಬಾಸ್ ದುಡ್ಡಿಂದಾನೇ ಆಗ್ಬೇಕಾ? ಕೆಲಸ ಮಾಡ್ಕೊಂಡೆ MS ಮಾಡ್ಬೋದು. ಇಲ್ಲ, ಅವ್ರಿಗೆ MS ಮಾಡೋದ್ರಿಂದಾನೇ ಅವ್ರ ಲೈಫ್ ಕಟ್ಕೊಳಕ್ಕೆ ತುಂಬಾ ಒಳ್ಳೇದಾಗತ್ತೆ. ಬಿಗ್ ಬಾಸ್ 3 ತಿಂಗಳು MS ಮಾಡಿದ್ರೆ ಅವ್ರ ಜೀವನ ಇರೋ ತನಕ ಲೈಫ್ ಟೈಮ್. ಅದೇ ಬಿಗ್ ಬಾಸ್ 3 ತಿಂಗಳಲ್ಲಿ 50 ಲಕ್ಷ ಬಂತು ಅಂತ ಇಟ್ಕೊಳ್ಳಿ, ಲೈಫ್ ಟೈಮ್ ಜೀವನ ಮಾಡಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಅವ್ರ MS ಮುಗಿಸ್ಕೊಂಡ್ರೆ ಅವ್ರ ಬದುಕಿರೋ ತನ ಅವ್ರ ಕೈ ನಡ್ಕ ಬರೋವರೆಗೂ ಅವರು ಸೇವೆ ಮಾಡಬಹುದು, ಜೀವನ ಸಿಗುತ್ತೆ ಅದರಿಂದ. ಇದನ್ನ ಒಂದ್ ಪಾರ್ಟ್ ಆಗಿ ಇಟ್ಕೋಬೇಕು. ಅಪ್ಪ ಮಕ್ಳು ಇಬ್ರು, ಅದೇ ಇಬ್ರಲ್ಲಿ ಒಬ್ರಾದ್ರೂ ಹೋಗೋಣ ನಡಿ ಅಂತ ಬಂದಿರ್ತಾರ ಅವ್ರು. ಎಲ್ಲಾ ಟ್ವಿಸ್ಟ್ ಇಟ್ಟಿರ್ತಾರೆ ಕಣ್ರಿ, ಎಲ್ಲದನ್ನು ಮಾಡಿರ್ತಾರೆ. ಈಗ ಅವ್ರ ಈಗ ಸಿಕ್ತಲ್ಲ, ಇವಾಗ ಅಪ್ಪ ಮಕ್ಳು ಇಬ್ರು ಬಂದಿರು, ಒಬ್ಬರನ್ನ ತಗೊಂಡ್ರು ಒಬ್ಬರನ್ನ ಕಳ್ಸಿದ್ರು, ಈಗ ಅವ್ರನ್ನೂ ಕಳಿಸ್ತಾರೆ, ಅವರು ಏನಿರಲ್ಲ. ಇಲ್ಲ ಸರ್, ನಮಗ್ ಹೋಗ್ಬೇಕು ಅನ್ನೋ ಆಸೆ ಇಲ್ಲ ಸರ್. ಬಿಗ್ ಬಾಸ್ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ ಅಷ್ಟೇ. ಹೋಗ್ಬೇಕು ಅನ್ನೋ ಆಸೆ ನಮ್ಗಿಲ್ಲ. ಇಲ್ಲ, ಬೇಡ. ಅಷ್ಟೊಂದು ತಾಳ್ಮೆ ಇಲ್ಲ, ಒಳಗ್ ನಡೆಯೋಗು ಎಲ್ಲಾನು ತಡ್ಕೊಳ್ಳೋ ತಾಳ್ಮೆ ಇಲ್ಲ. ಇಲ್ಲ, ಅವ್ರನ್ನು ಕೂರಿಸ್ತಾರೆ ಹೊರಗಡೆ ಕೆಲ್ಸಲ್ಲ. ಹೋದ್ರೆ ಪ್ರೇಮ್ಲತಾ, ಕುಮಾರಿ, ನಮ್ಮ KSRTC ಮೆಕ್ಯಾನಿಕ್ ಇವರೇ ಹೋಗೋದು ಅಂತ ಅನ್ಕೊಂಡಿದೀನಿ. ಹೌದು, ನನ್ನ ಒಂದು ಇದ್ರಲ್ಲಿ ನನ್ ವೇ ಪ್ರಕಾರ ಅವ್ರ 3 ಜನ ಒಳಗಡೆ ಹೋಗ್ಬೋದು. ಹೌದು. ಅಂದ್ರೆ ಬಿಗ್ ಬಾಸ್ ಹೌದು, ತುಂಬಾ ಆಗ್ಬೇಕು. ಅವರು ಈಗ 60 ಲಕ್ಷ ಜನ ಬಂದು ಅದ್ರಲ್ಲಿ 60 ಜನ ಸೆಲೆಕ್ಟ್ ಮಾಡಿ ಅದ್ರಲ್ಲಿ ಜರಡಿ ಹಿಡ್ದು 3 ಜನ ಕಳ್ಸೋದು ಇದೆಯಲ್ಲ, ಭಾರಿ ಅನ್ಯಾಯ ಇದು. ಅಟ್ಲೀಸ್ಟ್ ಒಂದು 10 ಜನನಾದ್ರೂ ಕಳಿಸ್ಬೇಕು. ಒಟ್ಟು ಕಳೆ ಪಕ್ಷ ಬೇಡ ಅಂದ್ರೆ ಒಂದು 6 ಜನನಾದ್ರೂ ಕಳಿಸ್ಬೇಕು.
ನಾನು ಹೋಗ್ತೀನಿ ಅಂದ್ರೆ ನಿಮ್ ಮಾತು ಹೇಳ್ತೀನಿ, ಹೌದು. ನಾನು ಹೋಗಲ್ಲ. ಹಾ. ಸಾಮಾನ್ಯ ಜನಗೆ ಅರ್ಧ ಜನ ಕೊಡಿ, 20%. ಈಗ ಯಾಕೆ ನಾನು ಸಾಮಾನ್ಯ ಜನನೇ ಅಲ್ವಾ, ಅದಕ್ಕೆ ನಾವು ಸಾಮಾನ್ಯ ಜನಗೆ ಮನಸ್ಥಿತಿ ಹೆಂಗಿರುತ್ತೆ ಅಂತ ಅದ್ರೊಳಗೆ ನೋಡ್ಬೇಕು ಅನ್ನೋ ಆಸೆ ಇರ್ತದಲ್ಲ. ಒಬ್ರು ಇಬ್ರು 3 ಜನ ಕಳ್ಸಿರ್ ಪ್ರಯೋಜನ ಇಲ್ಲ, ಅವ್ರನ್ನು ಜಾಸ್ತಿ ದಿವಸ ಇಟ್ಕೊಳ್ಳಲ್ಲ ಒಳಗಡೆ. ಈ ಸೆಲೆಬ್ರಿಟಿಗಳು 14 ಜನ ಸೆಲೆಬ್ರಿಟಿಗಳು ಮಧ್ಯೆ 3 ಜನ ಕಾಮನ್ ಮೆನ್ಸ್ ಇದ್ರೆ ಅವ್ರನ್ನ ಸೆಲೆಬ್ರಿಟಿಗಳು ನೋಡೋ ವೇನೆ ಬೇರೆ ತರ ಈ ಕಾಮನ್ ಮ್ಯಾನ್ ಅಂತಂದ್ರೆ ನಿಮ್ ಪ್ರಕಾರ ನೆಕ್ಸ್ಟ್ ಸೀಸನ್ಗೆ ಟೀಮ್ ಅವರು ಖರ್ಚು ಮಾಡ್ಬೇಕಂದ್ರೆ ಯಾವ ತರದ ಹೇಳಿ ಸರ್? ತುಂಬಾ ನಾಲೆಡ್ಜ್ ಕ್ಯಾಟಗಿರಿ ವೈಸೇ ತಗೊಳ್ಳಿ. ರೈತರ ಕಡೆಯಿಂದ ಒಬ್ರು ತಗೊಳ್ಳಿ, ಅವರು ಈಗ ನೀವ್ ಹೇಳಿದ್ರಲ್ಲ ಡಾಕ್ಟ್ರು ಅಂತವ್ರ ಕಡೆಯಿಂದ ಒಬ್ರು ತಗೊಳ್ಳಿ, ಇನ್ಯಾರ ಸಾಮಾನ್ಯ ಜನ ಸಾಧನೆ ಮಾಡಿರೋರ್ ಪೈಕಿ ಒಬ್ರು ತಗೊಳ್ಳಿ. ಹೀಗೆ ಬೇಕಾದಷ್ಟು ಇದೆ ಸರ್, ತುಂಬಾ ಇದೆ. ಅದ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಸಿಗ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ಕೊಡೋದ್ ಬೇಕಾಗಿಲ್ಲ, ಸಿಗ್ತಾರೆ. ಅವ್ರು ಕ್ಯಾಟಗಿರಿನೇ ಅನೌನ್ಸ್ ಮಾಡ್ಬಿಡ್ಬೇಕು, ಇಂಥ ಕ್ಯಾಟಗಿರಿಲಿ ಹುಡುಕ್ತಾ ಇದೀವಿ ಅಂತ ಅಂದ್ರೆ ಬರ್ತವೆ ಬೇಕಾದಷ್ಟು ಅಪ್ಲಿಕೇಶನ್ಸ್. ಟ್ಯಾಲೆಂಟ್ ಇರೋರು ತುಂಬಾ ಜನ ಇದಾರೆ, ಸಿಗ್ತಾರೆ. ಓಕೆ ಸರ್, ಧನ್ಯವಾದ. ನಿಜವಾಗ್ಲೂ ಕೂಡ ನಿಮ್ಮ ಒಂದು ಏನಂತಂದ್ರೆ ನಿಮ್ಮಂತವ್ರಿಗೆ ಮಾತಾಡಕ್ ಅವಕಾಶ ಇರೋದು. ಬಿಗ್ ಬಾಸ್ ಟೀಮ್ ಅವರು ಕೂಡ ಈ ತರದ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಅವ್ರೇನೇ ಮಾಡಿದ್ರು ಕೂಡ ಏರ್ಪೇರ್ ಇದ್ರು ಕೂಡ ಒಂದು ಮನರಂಜನೆಗೆ ಅತಿ ಆದ್ಯತೆ ಕೊಡ್ತಿದ್ದಾರೆ. ಹೌದೌದು, ನೀವೆಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.